ಸರ್ಕಾರ ಹೇಳುತ್ತೆ ಅರ್ಹರಿಗೆ ಅನ್ಯಾಯ ಆಗಲು ಬಿಡಲ್ಲ, ಅನರ್ಹರನ್ನ ಅವಕಾಶ ಮಾಡಿಕೊಡಲ್ಲ ಅಂತ. ಇದು ಬಿಪಿಎಲ್ ಕಾರ್ಡ್ ವಿಚಾರದಲ್ಲಿ ಸರ್ಕಾರದ ಸ್ಟೇಟ್ಮೆಂಟ್. ಆದರೆ ಅದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆಯೇ ವಿನಃ ಆದರೆ ಅರ್ಹರಿಗೆ ಅನ್ಯಾಯ ಆಗ್ತಿರೋದು ಮುಂದುವರೆದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ರಾಜ್ಯಾದ್ಯಂತ ಗ್ರೌಂಡ್ ರಿಪೋರ್ಟ್ ಅನ್ನ ಸಂಗ್ರಹ ಮಾಡಿದೆ. ಇದರಲ್ಲಿ ಜನ ತಮ್ಮ ನೋವುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಿಗುವಂತಹ ರೇಷನ್ ಅನ್ನು ಕೂಡ ಕಸ್ಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇರೋದು ಎಷ್ಟು ನ್ಯಾಯ ಅಂತ ಅವರು ಕೇಳ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯಲ್ಲಿ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟನ್ನ ಮುಂದುವರೆಸಿದೆ. ಬಿಪಿಯನ್ನ ಏರಿಸ್ತಾ ಇದೆ ಬಿಪಿಎಲ್ ಕಾರ್ಡ್ನ ಒಂದು ವಿಚಾರ. ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ಮುಂದುವರೆಸಿದೆ. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕರುಣಾಜನಕ ಕಥೆಗಳು ತೆರೆದುಕೊಳ್ತಾ ಹೋಗ್ತಿದೆ. ಕಡು ಬಡವರ ಬದುಕೇ ಈಗ ಛಿದ್ರವಾಗಿದೆ. ತಿಂಗಳ ರೇಷನ್ಗೆ ನಂಬಿಕೊಂಡಿದ್ದವರು ಈ ಬಿಪಿಎಲ್ ಕಾರ್ಡ್ ಆಧಾರದ ಮೇಲೆ ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಂಡು ಅಷ್ಟೋ ಆರೋಗ್ಯವನ್ನ ಕಾಪಾಡಿಕೊಂಡಿದ್ದಂಥವ್ರು ಮತ್ತು ಮಕ್ಕಳ ಒಂದು ಎಜುಕೇಷನ್ ವಿಷಯದಲ್ಲಿ ಬಿಪಿಎಲ್ ಕಾರ್ಡ್ನಿಂದ ಒಂದಷ್ಟು ಅನುಕೂಲವನ್ನ ಪಡೆದವರು ನಾವೀಗ ಎಲ್ಲಿ ಹೋಗೋಣ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ನಾವು ಅರ್ಹರಿಗೆ ಯಾವುದೇ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಮತ್ತು GST ಪಾವತಿದಾರರೇನಿದ್ದಾರೆ ಮತ್ತು ಸರ್ಕಾರಿ ನೌಕರರೇನಿದ್ದಾರೆ ಇವರುಗಳ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಆಗ್ತಿದೆ ಅಂತ ಹೇಳ್ತಿದೆ. ಆದರೆ ವಾಸ್ತವವಾಗಿ ಆಗ್ತಿರೋದೇನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ನಡೆಸಿರುವಂತಹ ಗ್ರೌಂಡ್ ರಿಪೋರ್ಟ್ನ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಿಪಿಎಲ್ ಕಾರ್ಡ್ ಶಾಕ್. ಮನೆ ಇಲ್ಲ, ಬೈಕ್ ಇಲ್ಲ, ಕಾರ್ ಇಲ್ಲ, ಒಬ್ಬೊಬ್ಬರ ಕಥೆ ಒಂದೊಂದು. ಪಬ್ಲಿಕ್ ಟಿವಿಯಲ್ಲಿ ಕಣ್ಣೀರ ಕಥೆ. ಹೌದು, ರಾಜ್ಯ ಸರ್ಕಾರ ಮಾಡಿರೋ ಅವಾಂತರ ಒಂದ ಎರಡ. ಟ್ಯಾಕ್ಸ್ ಕಟ್ಟೋರನ್ನ ಬಿಪಿಎಲ್ ಕಾರ್ಡ್ ವ್ಯಾಪ್ತಿಯಿಂದ ಹೊರಗಿಡ್ತಿದ್ವಿ ಅನ್ನೋ ಸರ್ಕಾರ ಕಡು ಬಡವರ ಬದುಕಿಗೂ ಬರೆ ಹಾಕಿದೆ. ಬಿಪಿಎಲ್ ಅವಾಂತರದ ಬಗ್ಗೆ ಸರಣಿ ವರದಿ ಮಾಡ್ತಾ ಇರುವ ಪಬ್ಲಿಕ್ ಟಿವಿ ಇನ್ನಷ್ಟು ಕರುಣಾಜನಕ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕರುಣಾಜನಕ ಕಥೆ: ಹೆಂಡತಿಗೆ ಬ್ರೈನ್ ಟ್ಯೂಮರ್, ಸ್ಥಳ ಟೀಚರ್ಸ್ ಕಾಲೋನಿ, ಬಳ್ಳಾರಿಯಲ್ಲಿ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದರಿಂದ ಕುಟುಂಬ ಒಂದು ಪರದಾಡ್ತಾ ಇದೆ. ಹೆಂಡತಿಗೆ ಬ್ರೈನ್ ಟ್ಯೂಮರ್ ಇದೆ. ನಾನು ಡ್ರೈವರ್ ವೃತ್ತಿ ಬಿಟ್ಟಿದ್ದೇನೆ, ಚಿಕಿತ್ಸೆ ಕೊಡಿಸಲು ಕಷ್ಟ ಆಗ್ತಾ ಇದೆ. ಅಕ್ಕಪಕ್ಕದವರ ಮನೆಯಿಂದ ಅಕ್ಕಿ ತಂದು ಬದುಕ್ತಾ ಇದ್ದೀನಿ ಅಂತ ಪತಿ ವೆಂಕಟೇಶ್ ಅಳಲು ತೋಡ್ಕೊಂಡಿದ್ದಾರೆ. 15 ವರ್ಷಲಿದ್ದು ಬರ್ತಾ ಇತ್ತು ಸರ್. ಈಗ 3 ತಿಂಗಳಾಯ್ತು ಸರ್, ಬಂದಾಗೈತಿ. ಈಗ ನಮ್ಮ ಹೆಣ್ಮಕ್ಳಿಗೆ ಆಪರೇಷನ್ ಆಗಿ ನನಗೆ ಮನೆಗೆ ನೋಡ್ಕೋಬೇಕು ಸರ್. ಈಗ ಏನು ಸರ್, ನಾವು ತಿಂಬಾಗೆಲ್ಲ ಏನಿಲ್ಲ, ಎಲ್ಲ ಬಡವರದು ನ್ಯಾಯ ಮಾಡೋದು ಬಿಟ್ಟು ಅನ್ಯಾಯ ಮಾಡಕಚ್ಚಾರ ಸರ್. ಈಗ ಬಾಗ್ಲಾಗಿ ಇವ್ರು ಐದಾರ ಒಂದು 5 kg ಕೊಡಪ್ಪ ಅಂತೇಳಿ ಹಂಗೆ ಇದು ಮಾಡ್ಕೊಂಡು ಇದು ಮಾಡಕಚ್ಚು ಸರ್. ಮಗಳಿಗೆ ಅನಾರೋಗ್ಯ, ಸ್ಥಳ ಮೈಲೂರು, ಬೀದರ್ನಲ್ಲಿ 3 ತಿಂಗಳು ಪಡಿತರ ಪಡೆಯದಿದ್ದಕ್ಕೆ ಮಹಿಳೆಯ ರೇಷನ್ ಕಾರ್ಡ್ ರದ್ದಾಗಿದೆ. ಮಗಳ ಚಿಕಿತ್ಸೆಗಾಗಿ ಹೈದರಾಬಾದ್, ಬೆಂಗಳೂರಿಗೆ ಅಲೆದಾಡ್ತಿರುವ ತಾಯಿ 3 ತಿಂಗಳಿಂದ ರೇಷನ್ ಪಡೆದಿರಲಿಲ್ಲ. ಹೀಗಾಗಿ ಮಹಿಳೆಯ ರೇಷನ್ ಕಾರ್ಡ್ ರದ್ದು ಮಾಡಲಾಗಿದೆ. ಈ ಬಗ್ಗೆ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 20 ವರ್ಷದಿಂದ ತಗೊಂಡಿದೆ ಇದೇ ಕಾರ್ಡ್ ಮ್ಯಾಗ. ಹೀಗೆ ಬಂದಾಗಿದೆ. ನಮ್ಮ ಪೋರಿ ಒಂದು ಸರಿಯಾಗಿದೆ, ಬೀಮಾರಾಗಿ ಕ್ಯಾನ್ಸಲ್ ಆಗಿ ಅವರ ಹಿಂದೆ ಹಚ್ಚಿದೆವು. ಆ ದಿವಸಲಕ್ಕೆ ಬಂದ್ ಮಾಡಿದ್ವಿ. ಅದು ಚಾಲು ಇತ್ತು, ಕೊಡ್ತಮ್ಮ ಅಂದಿದ್ದೆವು. 3 ತಿಂಗಳಿಗೆ ಕೊಟ್ಟಿದೆ. 3 ತಿಂಗಳಿಗೆ ಬಾದು ಸಸ್ಪೆಂಡ್ ಆಗಿದೆ. ಇವರ ನಂತರ ಚಾಲು ಹೋಯ್ತು, ಕರ್ಕೋದೆ ತುಮಾರು. ಚಾಲು ಆಗಿನ ಮ್ಯಾಗೇನು ಮಾಡ್ಕೊಡ್ದೆ, ಹೋಗ್ರಿ ಇನ್ನ 1 ತಿಂಗಳಿಗೆ ಬಾ ಅನ್ಲತ್ತ. ರೈತ ಕಾರ್ಮಿಕನ ಕಾರ್ಡ್ ರದ್ದು, ಸ್ಥಳ ಸೈದಾಪುರ, ಧಾರವಾಡ ಜಿಲ್ಲೆಯಲ್ಲಿ ಕೂಡ ರೇಷನ್ ಕಾರ್ಡ್ ಬ್ಲಾಕ್ ಅಂತ ಬರ್ತಾ ಇದೆ. ಸೈದಾಪುರ ಬಡಾವಣೆಯ ಮಂಜುನಾಥ್ ಕುಸುಗಲ್ ಎಂಬ ರೈತ ಹಾಗೂ ಅಲ್ತಾಫ್ ಶೇಖ್ ಎಂಬ ಟೈಲ್ಸ್ ಕಾರ್ಮಿಕ ಕಾರ್ಡ್ ರದ್ದಾಗಿದೆ. ಇದರಿಂದ ಕಚೇರಿಯಿಂದ ಕಚೇರಿಗೆ ಅಲೆಯುವ ಸ್ಥಿತಿ ಬಂದಿದೆ. ಅಂಗಡಿ ಬಂದಿದ್ದು ರೀ, ಅಂಗಡಿ ಬಂದು ಚೆಕ್ ಮಾಡಿಸಿದ್ವಿ, ಬ್ಲಾಕ್ ಅಂತ ಸರ್. ಈಗ ಈ ತಿಂಗಳು ಬಂದಾಗ ನಾವು ಒಕ್ಕಲ್ತನ ಮಾಡ್ತಾರೆ. ಮನ್ಯಾಗ 5 ಜನ ನಾವು ರೇಷನ್. ಆಮೇಲೆ ನಮ್ಮ ತಾಯಿಯವ್ರು ಇರ್ತದೆ, ಅವ್ರಿಗೂ ಆರಾಮಿರಂಗಿಲ್ಲ. ಹಗಲೆಲ್ಲ ಹಿಂಗೆಲ್ಲ ಬಂದ್ ಮಾಡಿದ್ರೆ ನಾವು ಯಾರಿಗಂತ ಕೇಳಬೇಕು ಸರ್. ಹೆಲ್ತ್ ಕೆಲಸ ಮಾಡ್ತೀನಿ ರೀ, ಡೆಲ್ಲಿ ಇದ್ರೆ ಹೋಗ್ಬೇಕು, ಇಲ್ಲ ಅಂದ್ರೆ ಖಾಲಿನೇ ಅಡ್ಡಾಡಿದ್ರು. ಅತಿಥಿ ಶಿಕ್ಷಕನ ಕಾರ್ಡ್ ರದ್ದು, ಸ್ಥಳ ಮದಕರಿಪುರ, ಚಿತ್ರದುರ್ಗದಲ್ಲಿ ಅತಿಥಿ ಶಿಕ್ಷಕನ ಕುಟುಂಬದ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಮದಕರಿಪುರ ಗ್ರಾಮದ ಸಂತೋಷ್ ಕುಮಾರ್ ಮನೆಯಲ್ಲಿ ಯಾರೂ ಸರ್ಕಾರಿ ಉದ್ಯೋಗಿಗಳು ಇಲ್ಲ, ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ತಿಲ್ಲ. ಆದರೂ ಇವರ ಬಿಪಿಎಲ್ ಕಾರ್ಡ್ APL ಆಗಿ ಬದಲಾಗಿದೆ. 3 ತಿಂಗಳು ಆಯಿತು ಸರ್, ಯಾವುದೇ ರೀತಿ ಅಕ್ಕಿ ರೇಷನ್ ಕೊಟ್ಟಿಲ್ಲ. ಸೊ ಇದು ಏನಂತ ತೋರಿಸ್ತಿದೆ ಅಂದರೆ, ಅಲ್ಲಿ ಫುಡ್ ಆಫೀಸಲ್ಲಿ ದುರ್ಗದಲ್ಲಿ ತೋರಿಸಿದಾಗ IT GST ಪೇಮೆಂಟ್ ಅಂತ ತೋರಿಸ್ತಿದೆ. ನಾವು ಯಾವುದೇ ರೀತಿ GST ಆಗಲಿ ಟ್ಯಾಕ್ಸ್ ಆಗಲಿ ಕಟ್ತಾ ಇಲ್ಲ. ಸೊ ಈ ರೀತಿ ಆಗಿರೋದು ತುಂಬ ದುಃಖಕರ ಸಂಗತಿಯಾಗಿದೆ ಸರ್. ಆಟೋ ಡ್ರೈವರ್ ಕಾರ್ಡ್ ರದ್ದು, ಸ್ಥಳ ಕಪಗಲ್ಲ, ಬಳ್ಳಾರಿ ತಾಲೂಕಿನ ಕಪಗಲ್ಲ ಗ್ರಾಮದ ಹಂಪಣ್ಣ ಎಂಬುವರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಟ್ಯಾಕ್ಸ್ ಪೇಯರ್ ಅಂತ ಕಾರಣ ನೀಡಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದ್ದು
ಆಟೋ ಡ್ರೈವರ್ ಕೆಲಸ ಮಾಡುವ ಕುಟುಂಬ ಕಂಗಾಲಾಗಿದೆ. ನಮ್ಮದು BPL ಇದ್ದಿದ್ದು APL ಕನೆಕ್ಟ್ ಆಗಿದೆ. ಕೇಳಿದ್ರೆ ಟ್ಯಾಕ್ಸ್ ಕಟ್ ಆಗಿದೆ, ಅದು ಕಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವು ರೈತರು ಆಟೋ ಓಡಿಸಿ ಜೀವನ ಮಾಡಬೇಕು, ಮನೆಯಲ್ಲೆಲ್ಲ ಹೊಲ ಕೆಲಸಕ್ಕೆ ಹೋಗ್ತಾರೆ. ಇನ್ನು ಹಾಸನದಲ್ಲೂ BPLನಿಂದ APLಗೆ ರೇಷನ್ ಕಾರ್ಡ್ಗಳು ಬದಲಾವಣೆಯಾಗಿದೆ. ಕೆಲವರ BPL ಕಾರ್ಡ್ ರದ್ದಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರ ಸರಿಯಲ್ಲ, ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ವಿಕಲಚೇತನರ ಕಾರ್ಡ್ ರದ್ದು. ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಮಹಾಲಕ್ಷ್ಮಿ ಲೇಔಟ್ನ ವೃಷಭಾವತಿ ನಗರದಲ್ಲಿ ಬೋಂಡಾ ಬಜ್ಜಿ ಮಾರಿ ಬದುಕ್ತಾ ಇರುವ ವೆಂಕಟೇಶ್ ಅವರ BPL ಕಾರ್ಡ್ ರದ್ದು ಮಾಡಲಾಗಿದೆ. ಪತಿ ವೆಂಕಟೇಶ್ ವಿಕಲಚೇತನರಾಗಿದ್ದು ಪತ್ನಿ ಚಂದ್ರಮ್ಮ ಹಪ್ಪಳ ಮಾರುವ ಕೆಲಸ ಮಾಡ್ತಾ ಇದ್ದಾರೆ. IT ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಅಂತ ಹೇಳಿ ಆಹಾರ ಇಲಾಖೆಯಿಂದ ಕಾರ್ಡ್ ರದ್ದಾಗಿದೆ. ಜೈಮಾರುತಿ ನಗರದಲ್ಲೂ ಬಡವರ BPL ಕಾರ್ಡ್ಗಳಿಗೆ ಕೋಕ್ ಕೊಡಲಾಗಿದೆ. ಕಟ್ಟಡ ಕಾರ್ಮಿಕ ರೇವಣ್ಣ ಪತ್ನಿ ಭಾಗ್ಯಮ್ಮಗೂ BPL ಕಾರ್ಡ್ ರದ್ದು ಮಾಡಲಾಗಿದೆ. ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ನಾವು ಹ್ಯಾಂಡಿಕ್ಯಾಪ್, ನಮ್ಮ ಜೀವನ ತಿನ್ನ ಸರ್, ನಾವು ಇದರ ಮಾಡಿದ್ದಾರೆ. ಅಲ್ಲಿ ಕೇಳಿದ್ರೆ ನಾನು ಏನು ಕೇಳ್ತಾರೆ, ಸಿದ್ದಮ್ಮನ ಕೇಳು ಅಂತ ಹೇಳ್ತಾರೆ. ನಾವು ಯಾರು ಕೇಳೋದು, ನಾವು ಯಾರು ಕೇಳ್ಬೇಕು ನಾವು? ಹಾಂ, ಇವಾಗ ನಾವು ಏನು ತಿನ್ನೋ, ಹೊಟ್ಟೆಗೆ ಏನು ತಿನ್ನೋ ನಾವು? ಏನು ಕಾರಣ ಕೊಟ್ಟರು? ಅದೇ ಅಲ್ಲೋ ಕೇಳೋಗೋಗು, ನಮ್ಮನ್ನೇನು ಕೇಳ್ತಾರ? ನಾವು ಅವ್ರು ಕಳ್ಸೋರೆ, ನಾವು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದೀವಿ. ಫುಡ್ ಆಫೀಸರ್ ಹೇಳಿದ್ರು, ರೇಷನ್ ಕಾರ್ಡ್ ಹೇಳಿದ್ರು. ನಮ್ಗೆ ಸಂಬಂಧ ಇಲ್ಲ, ಸಿದ್ದಮ್ಮ ಉಂಟು ನೀವು ಉಂಟು ಅಂತ ಹೇಳಿದ್ರು. ಕಾರ್ಡ್ ಅಲ್ಲೇ 2 ತಿಂಗಳಿಂದ ಕಳಿಸಿರು. ನಾನು ಹೋಗಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಜಾಗ ಸಾಲ ಕೊಟ್ಟು ಬಂದಿದ್ದ. ಸರ್ ಹೋಗು ಅಂತ ಹೇಳಿದರು. ಈಗ ಮೊನ್ನೆ ಹೋಗಿ ಕಾರ್ಡ್ ಕ್ಯಾನ್ಸಲ್ ಆಗಂತ ಹೇಳಿದ್ರು. ನಾವು ನೋಡಿ ಕಾಲು ಮುಂದಕ್ಕೆ ಈಗ ಕಾಲು ಅದೇ ಅವರು ನಮ್ಮನ್ನೇ ಕೇಳ್ತೀರ, ಅವ್ರು ನೋಡಿ ಕೇಳ್ರಿ, ಸಿದ್ದರಾಮಯ್ಯ ಕೇಳ್ರಿ ಅಂತಾರೆ. ಅಲ್ಲಿ ಇದ್ರಾಗಿ ಫುಡ್ ಆಫೀಸಾಗಿ ಸಿದ್ದರಾಮಯ್ಯ ಕೇಳ್ರಿ, ನಮ್ಮನ್ನೇ ಕೇಳ್ತೀರಾ ಅಂತಾರೆ ಅಲ್ಲಿ ಫುಡ್ ಆಫೀಸಾಗಿ. ಫುಡ್ ಆಫೀಸಲ್ಲಿ ಹೋದ ತಿಂಗಳು ಹೇಳಿರು ಈ ತರ ಬರ್ದಾಕ್ಯಾರೆ ಅಂತ. ಹೋಗಿ ಅಲ್ಲಿ ರೇಷನ್ ಕಾರ್ಡು ಜೆರಾಕ್ಸ್ ಎಲ್ಲ ಕೊಟ್ಟು ಬಂದು ಸರಿ ಹೋಗ್ತದ ಹೋಗು ಅಂತ ಹೇಳಿರು. ಈ ತಿಂಗಳಾಗಿದ್ದಕ್ಕೆ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾವ್ರೆ. ಮಹಾಲಕ್ಷ್ಮಿ ಲೇಔಟ್ನ BPL ಕಾರ್ಡ್ ಸಂತ್ರಸ್ತರ ಮನೆಗಳಿಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟರು. ಈ ವೇಳೆ BPL ಕಾರ್ಡ್ ವಂಚಿತರು ವಿಪಕ್ಷ ನಾಯಕ ಅಶೋಕ್ ಬಳಿ ತಮ್ಮ ಅಳಲು ತೋಡಿಕೊಂಡರು. ಕೆಲವರೆಲ್ಲರೂ ಕೂಡ ರಸ್ತೆಯಲ್ಲಿ ಬೋಂಡ ವಡೆ ಮಾಡೋವಂಥವ್ರು, ತರಕಾರಿ ಮಾಡೋರು, ಕೂಲಿ ಕೆಲಸಕ್ಕೆ ಗಾರ್ಮೆಂಟ್ಸ್ಗೆ ಕೂಲಿಗೆ 8,000 7,000ಕ್ಕೆ ಕೂಲಿಗೆ ಹೋಗ್ತಾರೆ. ಆಟೋ ಓಡಿಸುವಂಥವ್ರು ಎಲ್ಲರೂ ಈ ಥರದವರೇ ಪಾಪ ಹ್ಯಾಂಡಿಕ್ಯಾಫ್ಟ್ಗಳು, ಈ ಥರ ಜನ ಇದ್ದಾರೆ. ಇವಾಗ ಅದಕ್ಕೆ ನಾನು ಭೇಟಿ ಮಾಡಿದ್ದೀನಿ. ಪಬ್ಲಿಕ್ TV ಈ ಒಂದು ಮಾನವೀಯತೆಯಿಂದ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಪಬ್ಲಿಕ್ TV ನೋಡಿದ ಮೇಲೆ ನನಗನ್ನಿಸ್ತು, ಈ ಜನಕ್ಕೆ ಅನ್ಯಾಯ ಮಾಡಿದಂಥ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾರ್ಯಾರಿಗೆ ಈ ಥರ ರದ್ದಾಗಿದೆ ಅವರೆಲ್ಲರಿಗೂ ಮತ್ತೆ ರೇಷನ್ ಕಾರ್ಡು ಸಿಗಬೇಕು ಬಡವರಿಗೆ. ಮನೆ ಕೆಲಸ ಮಾಡೋ ವೃದ್ಧೆಗೂ ಶಾಕ್. ಬೆಂಗಳೂರು ತಹಶೀಲ್ದಾರ್ ಕಚೇರಿ ಬಳಿ ಕ್ಯೂ. ಬೆಂಗಳೂರಿನ ಉತ್ತರ ವಲಯದಲ್ಲಿ BPL ಕಾರ್ಡ್ಗೆ ಜನರು ತಹಶೀಲ್ದಾರ್ ಕಚೇರಿ ಬಳಿ ಕ್ಯೂ ನಿಂತಿದ್ದಾರೆ. ಕಳೆದ 3 ತಿಂಗಳಿಂದ ರೇಷನ್ ಸಿಗ್ತಿಲ್ಲ ಅಂತ ವೃದ್ಧೆ ನಾಗಮ್ಮ ಕಣ್ಣೀರಿಟ್ರು. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಹೋಗಿ ರೇಷನ್ ನಿಂತ್ಕೊಂಡೆ. ನಾನು ಏನು ಮಾಡಿದೆ, ರೇಷನ್ ಕಾರ್ಡ್ ಕೊಟ್ಟೆ. ಅಯ್ಯಪ್ಪ ರೇಷನ್ ಕಾರ್ಡ್ ಎತ್ತಿ ಬಿಸಾಕ್ಬಿಟ್ಟ. ಯಾಕೆ ಸರ್ ಎತ್ತಿ ಬಿಸಾಕ್ತೀರಾ, ಏನಾಗಿದೆ ಪ್ರಾಬ್ಲಮ್, ನಾವು ಹೆಡ್ ಆಫೀಸ್ಗೆ ಹೋಗ್ತೀವಿ ಹೇಳಿ ಎಂದೆ. ಹೋಗಮ್ಮ ಅಲ್ಲೇ ಮಾತಾಡಿ, ಇಲ್ಲೇನು ಮಾತಾಡಬೇಡ ಅಂದ. ಹಂಗೆ ಮಾಡಿ ಇಲ್ಲಿಗೆ ಬಂದೆ. ಇವ್ರು ಏನು ಮಾಡಿದ್ರು, ಈ ಕಾರ್ಡ್ ಕೊಟ್ಟರು, ಹೋಗಮ್ಮ ರೇಷನ್ ಕೊಡ್ತಾರೆ ಇವತ್ತು ಅಂತ. ಹೋದರೆ ಅವನು ಮರ್ಯಾದೆ ಕೊಟ್ಟಿಲ್ಲ. ಸರಿ ಇಲ್ಲಿ ಬಂದು ನಾನು ಹತ್ಕೊಂಡೆ. ನನಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ನನಗೆ 5 ಕಾಯಿಲೆ ಇದೆ. ಯಾವ ಆಸ್ಪತ್ರೆಗೆ ಹೋದರೂ ರೇಷನ್ ಕಾರ್ಡ್ ಎತ್ಕೊಬಮ್ಮ ಅಂತಾರೆ. ನಾನು ಮನೇಲಿ ಕೆಲಸ ಮಾಡೋದು, ನನಗೆ ಎಷ್ಟು ಕೊಡ್ತಾರೆ ಮನೆ ಕೆಲಸ ನೀವೇ ಹೇಳಿ? 6,000 ರೂಪಾಯಿ ಕೊಡ್ತಾರೆ. ನಾನು ಬಾಡಿಗೆ ಕಟ್ಟೋದು 7,000. ಅದ್ರಲ್ಲಿ ಹೆಂಗೆ ಜೀವನ ಮಾಡೋದು? ಇದರಲ್ಲಿ ಅಕ್ಕಿನೂ ಕೊಡಲ್ಲ, ಏನೂ ಇಲ್ಲ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಸರ್ಕಾರ ರೇಷನ್ ಕಾರ್ಡ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಬೆಳಗಾವಿ ಅಧಿವೇಶನದ ಒಳಗೆ ಕಾರ್ಡ್ ಗೊಂದಲಕ್ಕೆ ಪರಿಹಾರಕ್ಕೆ ಮುಂದಾಗಿದೆ. ಅನರ್ಹರ ಕಾರ್ಡ್ ಪರಿಶೀಲನೆಗೆ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಸರ್ಕಾರ ತಂಡ ರಚನೆ ಮಾಡಿದೆ. ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಒದಗಿಸಲು ಸೂಚಿಸಿದೆ. ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗೌರ್ಮೆಂಟು ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ, ಅರ್ಥ ಆಯ್ತಾ? ಅಲ್ಲಿ ಏನಾಗಿದೆ ಅಂತಂದರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನು ಮೇಲಿರೋರಿಗೆ ಅಂಥದಕ್ಕೆಲ್ಲ ಕೆಲವೆಲ್ಲ ಕಾನೂನಿದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸು ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ.
ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಕಾನೂನಿದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಡಿ ಸಿಗಳಿಗೆ ಎಲ್ಲ ತಿಳಿಸಿದ್ದಾರೆ. ಸರ್ಕಾರದಿಂದ ಡಿ ಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಕೊಂಡು ಈ ಕಾರ್ಡ್ಸ್ಗಳನ್ನು ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು. ಕೆಲವ್ರನ್ನ APLಗೆ ತಂದಿದ್ದಾರೆ, ಕೆಲವರು ತಪ್ಪುಗಳಾಗಿದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಇವತ್ತು ಎಲ್ಲಾದರೂ ಒಂದು ವೇಳೆ ತಪ್ಪಾಗಿ ಏನಾದರೂ ನೀವು ಮಾಹಿತಿಗಳನ್ನು ಗ್ರಹಿಸ್ಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದರೆ ಅದನ್ನು ರೆಸ್ಟೋರ್ ಮಾಡಿ ಅಂತ ಹೇಳಿದೆ, ಸರಿ ಮಾಡಿಸಿ ಅಂಥದ್ದನ್ನು ಮಾಡ್ತಾರೆ ಡಿಪಾರ್ಟ್ಮೆಂಟ್. ಅವರು ತೀರ್ಮಾನ ತಗೊಂಡು DDಗಳಿಗೆಲ್ಲ ತಿಳಿಸ್ಕೊಂಡು ಮಾಡಿದ್ದಾರೆ. ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು. ಆದರೆ ಯಾರಿಗೆ ನಾವು ಕಾನೂನು ಬಾಹಿರವಾಗಿ ತೊಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂಥದ್ದು ಪ್ರಕ್ರಿಯೆ ಅಷ್ಟೇ. ಬಿಟ್ಟರೆ ಎಲ್ಲನೂ ಸರಿಯಾಗಿದ್ದರೆ, ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಯಾರಿಗೂ ರದ್ದು ಮಾಡೋದಿಲ್ಲ. ಇನ್ನು ಈ ಮಧ್ಯೆ ಹೊಸ ಕಾರ್ಡ್ಗೆ ಅರ್ಜಿ ಹಾಕಿದವರಿಗೆ ಟೆನ್ಷನ್ ಶುರುವಾಗಿದೆ. ಸಾವಿರಾರು ಜನರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದ್ದಾರೆ. ಆದರೆ ಆಹಾರ ಇಲಾಖೆ ಮಾತ್ರ ಈವರೆಗೂ ಹೊಸ ಕಾರ್ಡ್ ನೀಡೋ ಬಗ್ಗೆ ನಿರ್ಧಾರವನ್ನು ಮಾಡಿಲ್ಲ. ಹೀಗಾಗಿ ಹೊಸ ರೇಷನ್ ಕಾರ್ಡ್ ಸಿಗುತ್ತೋ ಇಲ್ವೋ ಎಂಬ ಗೊಂದಲದಲ್ಲಿದ್ದಾರೆ ಜನ. ಯಾರ ಇನ್ಕಮ್ 1,20,000 ಮೇಲೆ ಇದೆ ಅವರನ್ನ ಕನ್ವರ್ಟ್ ಮಾಡಿ APL ಕಾರ್ಡ್ ಅಲ್ಲಿ ಲಿಸ್ಟ್ ಅಲ್ಲಿ ಇಡ್ತೀವಿ, ಯಾವುದು ರದ್ದು ಮಾಡೋದು. ಈ ಪ್ರಕ್ರಿಯೆ ನಡೀತಾ ಇದೆ. ಈ ರಾಜ್ಯದಲ್ಲಿ ಸುಮಾರು 75ರಿಂದ 80 ಇದೆ, ಅಷ್ಟಿರಕ್ಕೆ ಸಾಧ್ಯವಿಲ್ಲ. ಈಗ ನಾವು ಇದನ್ನೆಲ್ಲ ವಿಮರ್ಶೆ ಮಾಡಿ ಅಂಕಿ ಅಂಶಗಳ ಸಮೇತ ನಾಳೆ ನಾನು ಮಾಧ್ಯಮ ಮಿತ್ರರಿಗೆ ವರದಿ. ಒಟ್ಟಲ್ಲಿ BPL ಕಾರ್ಡ್ ರದ್ದು, APL ಕಾರ್ಡ್ಗೆ ಶಿಫ್ಟ್ ಆಗ್ತಿರುವ ಬಗ್ಗೆ ಬಡವರು ಆತಂಕಕ್ಕೆ ಒಳಗಾಗಿದ್ದಾರೆ. ನಮ್ಮ ಕಾರ್ಡ್ ರದ್ದಾದರೆ ಏನಪ್ಪಾ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಈ ಬಗ್ಗೆ ಸರ್ಕಾರ ಸಮಾಲೋಚನೆ ನಡೆಸಿ ಬಡವರ ಸಂಕಷ್ಟಕ್ಕೆ ಆದಷ್ಟು ಬೇಗ ಸ್ಪಂದಿಸಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ರಾಜ್ಯದಲ್ಲಿ ರೇಷನ್ ಕಾರ್ಡ್ ಪರಿಷ್ಕರಣೆ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಜನರ ಆಕ್ರೋಶ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ BPL ಕಾರ್ಡುದಾರರಿಗೆ ಶಾಕ್ ಮೇಲೆ ಶಾಕನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಹಾಗಾದರೆ ಈ BPL ಕಾರ್ಡುದಾರರ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾಗಿರುವಂತಹ ಬೆಳವಣಿಗೆ, ರಾಜ್ಯದಲ್ಲಿ BPL ಕಾರ್ಡ್ ಶಾಕ್ ಶಾಕ್ ಶಾಕ್. ರಾಜ್ಯಾದ್ಯಂತ BPL ಪರಿಷ್ಕರಣೆಯಲ್ಲಿ 22,58,141 ಕಾರ್ಡುದಾರರು. ಆಹಾರ ಇಲಾಖೆಗೆ ಗವರ್ನಮೆಂಟ್ಸ್ ಇಲಾಖೆಯಿಂದ ಮಾಹಿತಿ ರವಾನೆ ಆಗಿದೆ. 3 ಮಾನದಂಡವನ್ನು ಆಧರಿಸಿ ಕಾರ್ಡ್ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾನದಂಡ ನಂಬರ್ 1, ಆದಾಯ ತೆರಿಗೆ ಪಾವತಿದಾರರು ಯಾರ್ಯಾರಿದ್ದಾರೋ ಅವರ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಮಾನದಂಡ ನಂಬರ್ 2, 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರೋರ BPL ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು. ಮಾನದಂಡ ನಂಬರ್ 3, ಸರ್ಕಾರಿ ನೌಕರರನ್ನ ಪಟ್ಟಿಯಲ್ಲಿ ಕೈ ಬಿಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಈ 3 ಮಾನದಂಡವನ್ನು ಆಧರಿಸಿ BPL ಕಾರ್ಡನ್ನು ಈ 3 ಮಾನದಂಡಗಳನ್ನು ಆಧರಿಸಿ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆಗಸ್ಟ್ನಿಂದಲೇ BPL ಕಾರ್ಡ್ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಆಪರೇಷನ್ BPL ಕಾರ್ಡ್ ಹೇಗಿದೆ? ರಾಜ್ಯದಲ್ಲಿ ಅನರ್ಹತೆಗೊಳಗಿರುವಂತಹ ಅಂತ್ಯೋದಯ ಮತ್ತು BPL ಕಾರ್ಡ್ಗಳ ಸಂಖ್ಯೆ 10,97,621 ಇರುವಂಥದ್ದು. ರಾಜ್ಯದಲ್ಲಿ ಅದರ ಜೊತೆಗೇನೆ ಆದಾಯ ತೆರಿಗೆ ಪಾವತಿದಾರರ BPL ಕಾರ್ಡ್ನ ಸಂಖ್ಯೆ 1,06,152 ಇದೆ ಅನ್ನುವಂತಹ ಮಾಹಿತಿ ಇದೆ. ಅದರ ಜೊತೆಗೆ 1,20,000 ಆದಾಯವಿರುವಂತಹ BPL ಕಾರ್ಡುದಾರರ ಸಂಖ್ಯೆ 10,54,368 ಇರುವಂಥದ್ದು. ಸರ್ಕಾರಿ ನೌಕರರಾಗಿದ್ದೂ ಕೂಡ BPL ಕಾರ್ಡ್ ಹೊಂದಿರೋರ ಸಂಖ್ಯೆ ರಾಜ್ಯದಲ್ಲಿ 4,272 ಇದೆ. ಅನರ್ಹ ಪಟ್ಟಿಯಲ್ಲಿರುವಂತಹ BPL ಕಾರ್ಡುಗಳ ಸಂಖ್ಯೆ ಒಟ್ಟು 22,62,048 ಇದೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಈ 3 ಮಾನದಂಡವನ್ನು ಆಧರಿಸಿ ಕಾರ್ಡ್ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈ 3 ಮಾನದಂಡಗಳನ್ನು ಆಧರಿಸಿ ಕಾರ್ಡ್ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ ಅನ್ನುವಂತಹ ಮಾಹಿತಿ. ಹಾಗಾದರೆ ಕೂಲಿ ಕಾರ್ಮಿಕರು ಆಗಿರಬಹುದು ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈ BPL ಕಾರ್ಡ್ ಪರಿಷ್ಕರಣೆಯ ಬಿಸಿ ಯಾಕೆ ತಡ್ತಾ ಇದೆ ಅಂತ?
ಪ್ರೇಮ್, ಈಗ ಕೂಲಿ ಕಾರ್ಮಿಕರಿಗೆ, ಮನೆ ಕೆಲಸ ಮಾಡೋರಿಗೆ, ದಿನಗೂಲಿ ಕೆಲಸ ಮಾಡೋರಿಗೆ ಈ BPL ಕಾರ್ಡ್ನ ಬಿಸಿ ಯಾಕೆ ತಡ್ತಾ ಇದೆ ಅಂತಂದರೆ, ಈ ಗವರ್ನೆನ್ಸು ಅಲ್ಲಿ ಮಾನದಂಡವನ್ನು ಸರಿಯಾದ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳದೇನೆ ಅವರನ್ನು ಆ ತೆರಿಗೆ ಪಾವತಿ ಮಾಡ್ತಾ ಇರೋರು ಅಂತೇಳಿ ಫಿಕ್ಸ್ ಮಾಡಿದೆ. ಅವರು ಒಂದು ಸಾಲ ತೆಗೆದುಕೊಂಡಿರಲಿ, ಒಂದು ಒಡವೆ ತೆಗೆದುಕೊಂಡಿರಲಿ, GST ಪೇ ಮಾಡ್ತಾ ಇರಲಿ, ಅಂಥವ್ರನ್ನು ಕೂಡ ಟ್ಯಾಕ್ಸ್ ಪಾವತಿದಾರರು ಅಂತೇಳಿ ಈ ಗವರ್ನೆನ್ಸು ಆಹಾರ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸರಿಯಾದ ರೀತಿಯಲ್ಲಿ ಮಾನದಂಡವನ್ನು ಪರಿಗಣನೆಗೆ ತೆಗೆದುಕೊಳ್ಳದೇನೆ ಈಗ ನಿಜವಾಗ್ಲೂ ಅರ್ಹರಿರುವಂಥ ವ್ಯಕ್ತಿಗಳನ್ನು ಅನರ್ಹರು ಅಂತೇಳಿ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ರಾದ್ಧಾಂತ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಪರಿಷ್ಕರಣೆ ಇರುವ ಹಂತದಲ್ಲಿ 22 ಲಕ್ಷ ಕಾರ್ಡ್ಗಳು ಅಂತೇಳಿ ಈ ಗವರ್ನೆನ್ಸು ಆಹಾರ ಇಲಾಖೆಗೆ ಮಾಹಿತಿ ಕೊಟ್ಟಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಅದನ್ನು ಪರಿಷ್ಕರಣೆ ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಈಗ ಅವರಿಗೆ ಪ್ರಮುಖವಾಗಿ ಈ ರೀತಿಯ ರಾದ್ಧಾಂತ ಆಗಲಿಕ್ಕೆ ಕಾರಣ ಅಂತಂದರೆ, ಇಂಥ ಬಡವರು ಬೀದಿಗೆ ಬರಲಿಕ್ಕೆ ಕಾರಣ ಸಣ್ಣ ಸಣ್ಣ ರೀತಿಯಲ್ಲಿ ಟ್ಯಾಕ್ಸ್, ಅಂದರೆ ಒಡವೆ ತಗೊಂಡಾಗ GST ಕಟ್ಟಾಗೋದು, ಈ ಥರದ ಸಮಸ್ಯೆಗೆ ಒಳಗಾದಂಥವರ ಕಾರ್ಡುಗಳನ್ನು ಅನರ್ಹರ ಪಟ್ಟಿಗೆ ಸೇರಿಸಿರುವಂಥದ್ದು. ಮಾನದಂಡ ಪರಿಗಣನೆಗೆ ತೆಗೆದುಕೊಂಡೇ ಮಾಡಿರುವಂಥ ಪ್ರೀ ಪ್ಲಾನ್ ಇದು. ಪ್ರಮುಖವಾಗಿ ಸರ್ಕಾರಕ್ಕೆ ಆಗುವಂಥ ಹೊರೆಯನ್ನು ತಗ್ಗಿಸಲಿಕ್ಕೆ ಆಹಾರ ಇಲಾಖೆ, ಈ ಗವರ್ನೆನ್ಸ್ ಜೊತೆಗೆ ಆರ್ಥಿಕ ಇಲಾಖೆ, 3 ಇಲಾಖೆಗಳು ಸೇರ್ಕೊಂಡು ಮಾಡ್ತಾ ಇರುವಂಥ ಎಡವಟ್ಟಿವು. ಹಾಗಾಗಿ ಈಗ ಈ ಸಮಸ್ಯೆ ಎದುರಾಗಿರುವಂಥದ್ದು. ಇನ್ನೂ ಕೂಡ ಪರಿಷ್ಕರಣೆ ಹಂತದಲ್ಲಿ 22 ಲಕ್ಷ ಕಾರ್ಡುಗಳು ಇರುವಂಥದ್ದು. ಆರಂಭದಲ್ಲೇ ಈ ರೀತಿ ವಿರೋಧ ಆಯಿತು, ಮತ್ತು ಬಡವರಿಗೆ ಕಷ್ಟ ಆಗ್ತಾ ಇದೆ ಅಂತೇಳಿ ಯಾವಾಗ ಮಾಹಿತಿ ಹೊರಬಂತು, ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಟೀಕೆಗೆ ಮುಂದಾದರು. ಆಗ ಸಚಿವ ಮುನಿಯಪ್ಪನವರು ಆಗಿರುವಂಥ ತಪ್ಪನ್ನು ಸರಿಪಡಿಸಲಿಕ್ಕೆ ಅಧಿಕಾರಿಗಳಿಗೆ ತಿಳಿಸ್ತೇವೆ, ಸ್ಪಷ್ಟ ಅಂಕಿಅಂಶ, ಈಗೇನು 22 ಲಕ್ಷ ಅಂತ ಹೇಳ್ತಾ ಇದ್ದಾರೆ, ಆ ಸ್ಪಷ್ಟ ಅಂಕಿಅಂಶನ ನಾಳೆ ಅಥವಾ ನಾಡಿದ್ದು ಸುದ್ದಿಗೋಷ್ಠಿಯನ್ನು ಮಾಡಿ ಆಹಾರ ಇಲಾಖೆಯ ಸಚಿವರು ಮಾಹಿತಿಯನ್ನು ಹೊರಹಾಕುವಂಥ ಸಾಧ್ಯತೆ ಇದೆ. ಪ್ರಾಥಮಿಕವಾಗಿ ಈ ಗವರ್ನೆನ್ಸ್ ಮಾತ್ರ ಇಷ್ಟು ಕಾರ್ಡ್ಗಳು ಅನರ್ಹ ಅಂತೇಳಿ ಆಹಾರ ಇಲಾಖೆ ಕೊಟ್ಟಿರುವಂಥದ್ದು. ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅವುಗಳನ್ನು ಅನರ್ಹರು ಅಂತೇಳಿ ಶಿಫ್ಟ್ ಮಾಡುವಂಥದ್ದು, BPL ಇಂದ APL ಶಿಫ್ಟ್ ಮಾಡುವಂಥದ್ದು. APL ಇರೋರಿಗೆ ಸೌಲಭ್ಯನೂ ಸಿಗ್ತಾ ಇಲ್ಲ. ಅದರಲ್ಲೂ BPL ಕಾರ್ಡಲ್ಲಿ ಇರುವಂಥವ್ರಿಗೆ ಟ್ಯಾಕ್ಸ್ ಪಾವತಿದಾರರು ಅನ್ನುವಂಥದ್ದು ಆದಾಯ ಜಾಸ್ತಿ ಬರ್ತಾ ಇದೆ, ಸರ್ಕಾರಿ ನೌಕರರು ಅಂತೇಳಿ ಅವರನ್ನು ಕ್ಯಾನ್ಸಲ್ ಮಾಡುವಂಥದ್ದು, ಆ ರೀತಿಯಾಗಿ ಮಾಡ್ತಾ ಇದೆ. ಅರ್ಹರು ಯಾರಲ್ವೋ ಅವರನ್ನು ಕ್ಯಾನ್ಸಲ್ ಮಾಡಿದ್ರೆ ಸರಿ, ಆದರೆ ಇಲ್ಲಿ ಅರ್ಹರಿದ್ದರೂ ಕೂಡ ಅನರ್ಹರು ಅಂತ ಪರಿಗಣನೆಗೆ ತೆಗೆದುಕೊಂಡು ಬಡವ್ರನ್ನ, ಮನೆ ಕೆಲಸ ಮಾಡೋರನ್ನ ಈ ರೀತಿ ಕಾರ್ಡ್ಗಳನ್ನು ರದ್ದು ಮಾಡದೆ ಅಕ್ಕಿ ಕೊಡೋದನ್ನು ನಿಲ್ಲಿಸಿರುವಂಥದ್ದು. ಈ ರೀತಿಯಾಗಿ ಈ ಗವರ್ನೆನ್ಸ್ ಕೊಟ್ಟಿರುವಂಥ ಮಾಹಿತಿ ಸರಿ ಇದೆಯಾ ಇಲ್ವಾ ಅಂತೇಳಿ ಆಹಾರ ಇಲಾಖೆ ಪರಿಶೀಲನೆ ಮಾಡಬೇಕಾಗಿತ್ತು. ಆ ಪರಿಶೀಲನೆಯನ್ನು ಮಾಡಿಲ್ಲ. ಪರಿಶೀಲನೆ ಮಾಡೋದಕ್ಕೂ ಮುಂಚಿತವಾಗಿ ಮಾನದಂಡಗಳನ್ನು ರೂಪಿಸ್ಕೊಳ್ಬೇಕಾಗಿತ್ತು, ಅದನ್ನು ಕೂಡ ರೂಪಿಸ್ಕೊಂಡಿಲ್ಲ. ಈ ಗವರ್ನೆನ್ಸ್ ಕೊಟ್ಟಿದ ತಕ್ಷಣ ಆಹಾರ ಇಲಾಖೆಯವರು ಪರಿಷ್ಕರಣೆ ಮಾಡಬಾರ್ದಾಗಿತ್ತು. ಇದು ಸರಿ ಇದೆಯಾ ಇಲ್ವಾ ಅಂತೇಳಿ ಜಿಲ್ಲಾ ಮಟ್ಟದಿಂದ, ತಾಲೂಕು ಮಟ್ಟದಿಂದ ಅಧಿಕಾರಿಗಳಿಂದ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಇಲ್ಲಿ ಅಧಿಕಾರಿಗಳ ಎಡವಟ್ಟು ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಈ ರಾದ್ಧಾಂತಕ್ಕೆ ಕಾರಣ ಆಗಿದೆ. ಮುಂದೆ 22 ಲಕ್ಷ ಕಾರ್ಡುಗಳು ಏನು ಅಂತೇಳಿ ಈ ಗವರ್ನೆನ್ಸ್ ಆಹಾರ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದೆ. ಅವುಗಳನ್ನು ಪರಿಷ್ಕರಣೆ ಮಾಡೋಕ್ಕೂ ಮುಂಚಿತವಾಗಿ ಮತ್ತೊಮ್ಮೆ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಈಗಲಾದರೂ ಎಚ್ಚೆತ್ತು ಅನ್ಯಾಯ ಆಗಿರುವಂಥ ಜನ ಏನಿರ್ತಾರೆ ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಇದೆಲ್ಲ ಆಗಬೇಕು ಅಂದರೆ ಸುಮಾರು 1 ತಿಂಗಳುಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ. ಈಗ ಏನು ಅಕ್ಕಿ ಸ್ಟಾಪ್ ಆಗಿದೆ, ಅವ್ರಿಗೆ ಇನ್ನೂ 1 ತಿಂಗಳ ಕಾಲ ಅಕ್ಕಿ ಬರೋದೇ ಇಲ್ಲ. ಆ ರೀತಿಯಾದಂಥ ಸಮಸ್ಯೆಯನ್ನು ಆಹಾರ ಸರಬರಾಜು ಇಲಾಖೆ ತಂದಿಟ್ಟಿರುವಂಥದ್ದು. ಈ ಗವರ್ನೆನ್ಸ್ ಕೊಟ್ಟಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಎಡವಟ್ಟು ಮಾಡಿದೆ ಅನ್ನುವಂಥ ಒಂದು ಅನುಮಾನಗಳು ಕಾಡ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಕಾರ್ಡ್ ಪರಿಷ್ಕರಣೆ ಅನ್ನುವಂತಹ ಜೇನುಗೂಡಿಗೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಜನರ ಆಕ್ರೋಶ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದೆ. ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ, ಸರ್ಕಾರ ಇದನ್ನು ಹೇಗೆ ನಿಭಾಯಿಸುವಂತಹ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬಡವರಿಗೆ BPL ಶಾಕ್ ಅನ್ನ ಕೊಟ್ಟಿದೆ ಸರ್ಕಾರ. ಈ ಹಿನ್ನೆಲೆ ಕೇಸರಿ ಪಡೆ ನಿಗಿ ಕೆಂಡ ಕಾರ್ತಾ ಇದೆ. ಗ್ಯಾರಂಟಿ ಹೊರೆಯಿಂದಾಗಿ ಕಾರ್ಡ್ ಅನ್ನ ರದ್ದು ಮಾಡಿದೆ ಸರ್ಕಾರ ಅಂತ ಆರೋಪಿಸುತ್ತಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ BPL ಕಾರ್ಡ್ಗಳನ್ನ ರದ್ದುಗೊಳಿಸಲಾಗಿದೆ ಅನ್ನುವಂತಹ ಮಗದೊಂದು ಗಂಭೀರ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಓಲೈಕೆಯನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ಸಾಮಾನ್ಯವಾಗಿ ಇಲ್ಲಿ ತಮ್ಮ ನೋವುಗಳನ್ನು ಹೊರಹಾಕ್ತಾ ಇರೋ ಜನ ಯಾರಿದ್ದಾರೆ ಅನ್ನೋದನ್ನ ನೋಡಿ ಈ ಮೂಲಕವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ ಅನ್ನೋದು ಸ್ಪಷ್ಟವಾಗಿದೆ ಅಂತ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಬಡವರ ಕಾರ್ಡ್ಗಳನ್ನು ಕಿತ್ತಿದ್ದಾರೆ, ಬಡವರ ಅನ್ನಕ್ಕೆ ಕನ್ನ ಹಾಕಿದ್ದಾರೆ. ಕೆಲವರೆಲ್ಲರೂ ಕೂಡ ರಸ್ತೆಯಲ್ಲಿ ಬೋಂಡ ವಡೆ ಮಾಡುವಂಥವ್ರು, ತರಕಾರಿ ಮಾಡೋರು, ಗಾರ್ಮೆಂಟ್ಸ್ಗೆ ಕೂಲಿಗೆ 8,000 7,000ಕ್ಕೆ ಕೂಲಿಗೆ ಹೋಗ್ತಾರೆ.
ಆಟೋ ಓಡಿಸುವಂಥವ್ರು ಎಲ್ಲರೂ ಈ ಥರದವರೇ ಪಾಪ ಹ್ಯಾಂಡಿಕ್ಯಾಫ್ಟ್ಗಳು ಈ ಥರ ಜನ ಇದ್ದಾರೆ. ಈ ಜನಕ್ಕೆ ಅನ್ಯಾಯ ಮಾಡದಂಥ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕು. ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾರ್ಯಾರಿಗೆ ಈ ಥರ ರದ್ದಾಗಿದೆ ಅವರೆಲ್ಲರಿಗೂ ಮತ್ತೆ ರೇಷನ್ ಕಾರ್ಡು ಸಿಗಬೇಕು. ಬಡವರಿಗೆ 25 ಲಕ್ಷಕ್ಕೂ ಜಾಸ್ತಿ ನಾವು ರದ್ದು ಮಾಡಬೇಕು ಅನ್ನೋ ಮಾತನ್ನು CM ಅವ್ರು ಹೇಳಿದ್ದಾರೆ. ಹಂಗಾರೆ ಏನು ಕಳ್ಳೆಕಾಯಿ ತಿಂತಾ ಇದ್ದಾರೆ ಇಷ್ಟು ವರ್ಷ? ಯಾಕೆ ಕೊಟ್ಟಿರಿ ಅವರಿಗೆಲ್ಲ? ಕೊಡೋವಾಗೆ ಯೋಚನೆ ಮಾಡಬೇಕಾಯ್ತಲ್ಲ, ಮಾಡಿಲ್ಲ ನೀವು. ನಿಮ್ಮ ತಪ್ಪಿನಿಂದ ಜನಗಳು ಬಡವ್ರ ಮೇಲೆಲ್ಲ ಹೊರೆ ಯಾಕೆ ಆಗ್ತಾ ಇದ್ದೀರಾ? BPL ಕಾರ್ಡು ಸಿದ್ದರಾಮಯ್ಯ 5 ವರ್ಷ ಸರ್ಕಾರ ಮಾಡ್ಯಾರ ಹಿಂದೆ, ಮತ್ತೆ ಈಗ 1.5 ವರ್ಷ 2 ವರ್ಷ ಆಯ್ತು ಸರ್ಕಾರ ಮಾಡಾಕತ್ತಿ. ಈ BPL ಕಾರ್ಡ್ ಇವತ್ತು ನೆನಪಾತ ಇವ್ರಿಗೆ ಕೋಟ್ಯಾಂತರ BPL ಕಾರ್ಡ್ ಅದಾವ, ಮತ್ತು ಅರ್ಹರಿದ್ದಾರೋ ಅನರ್ಹರಿದ್ದಾರೋ. ಹಂಗಾರೆ ಇವತ್ತು ಜ್ಞಾನವೇ ಆತನ. ಇವತ್ತು BPL ಕಾರ್ಡ್ ಕಡಿತ ಮಾಡಿದ್ರೆ ಅವ್ರಿಗೆ ಅಲ್ಲಿ ಹಣ ಉಳಿತದೆ. ಉಚಿತ ಅಕ್ಕಿ ಕೊಡುವುದು ಎಲ್ಲ ಘೋಷಣೆ ಮಾಡಿದ್ವಿ, ವೀರಾವೇಶನ್ ಘೋಷಣೆ ಮಾಡಿದ್ವಿ. ಈಗ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ BPL ಕಾರ್ಡನ್ನ ಕಟ್ ಮಾಡಿದ್ರೆ ನಂಗೆ ಇಷ್ಟಪಡ್ತೀನಿ ನಾನು. ಇದರಿಂದ ಬಡವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಘಾತ ಕೊಡುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇದು ಬಡವರ ವಿರೋಧಿಯಾದಂತ ನೀತಿ ಅಂತ ಹೇಳ್ತಾರೆ. ಎಷ್ಟು ಈಗ ಸುಮಾರು 10,000 ಕಾರ್ಡೇನೋ ನಾವು ಇದು ಮಾಡಿವಿ ಅಂತ ಹೇಳ್ತಾರೆ. ನಾವು ಅವ್ರು ಪೂರ್ತಿ ಯಾದಿ ತೊಗೋತೀವಿ. ನಾವು ನೇರವಾಗಿ ಒಮ್ಮೆ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳ ಮೇಲೇ ಅನ್ಯಾಯ ಆಗಿದ್ದರೆ ನಾವು ಮುಖ್ಯಮಂತ್ರಿಗಳಿಗೆ ತರಾಟೆ ತಗೋತೀವಿ ಮತ್ತು ಅಲ್ಲಿ ಧರಣಿ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು. ಅಂದ್ರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ, ನಮ್ಗೆ ಹಿಂದೂಗಳ ಓಟ್ ಬೇಕಾಗಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವು ಧ್ವನಿ ಸದನದಲ್ಲಿ ಎತ್ತೀವಿ. ರೇಷನ್ ಕಾರ್ಡ್ ಹಿಂದೂಗಳಿಗೆ ಅವ್ರದ್ದೇ ಕಡಿತ ಆಗ್ತಾ ಇದೆ ಅನ್ನೋಂಥದ್ದು ನಮಗೂ ಗಮನಕ್ಕೆ ಬಂದಿದೆ. ಇವ್ರ ಟಾರ್ಗೆಟ್ ಹಿಂದೂಗಳದಾರೆ.